ಇರ್ತಾ ಇದೆ ಹಿಂದಿವಾಲಗಳ ಗಾಂಚಾಲಿ. ಕರುನಾಡ ಅನ್ನ ತಿಂದು ಕಾವೇರಿ ನೀರು ಕುಡಿದು ದಿಮಾಕಿನ ಶೋಕಿ. ಮತ್ತೆ ಮತ್ತೆ ಕರುನಾಡಲ್ಲಿ ಬಾಲ ಬಿಚ್ತಾ ಇದ್ದಾರೆ ಹಿಂದಿವಾಲಗಳು. ದೌಲತ್ತಲ್ಲಿ ಮೆರಿತಿರೋ ಹಿಂದಿವಾಲಗಳ ಬಾಲ ಕಟ್ ಮಾಡಿ ಹಿಂದಿವಾಲಗಳನ್ನ ಹೇಳೋರು ಕೇಳೋರು ಯಾರು ಇಲ್ವಾ? ಹಾಗಾದ್ರೆ ಪುನಃ ಪುನಃ ಕನ್ನಡಿಗರ ತಂಟೆಗೆ ಬರೋ ಹಿಂದಿವಾಲಗಳ ಗಾಂಚಾಲಿ ಬಿಡಿಸಿ ಕರುನಾಡಲ್ಲಿ ಕೋಟಿ ಕೋಟಿ ಕನ್ನಡಿಗರಿಗೆ ಹಿಂದಿವಾಲಗಳ ಅವಮಾನ. ಕನ್ನಡಿಗರೇ ಸ್ವಲ್ಪ ಕೇಳಿ. ಕನ್ನಡಿಗರಿಗೆ ಮಾದರ್ ಚೋದೆಂದ ಕೊಬ್ಬಿನ ಹಿಂದಿವಾಲಗಳು 7 ಕೋಟಿ ಕನ್ನಡಿಗರ ತಾಯಂದ್ರಿಗೆ ಅವಮಾನಿಸಿದ ಹಿಂದಿವಾಲಗಳು. ಕುಲ್ಲಂಕುಲ್ಲ ಕನ್ನಡಿಗ ಮಾದರ್ ಚೋದ್ ಎಂಬ ಬೋರ್ಡ್ ಬಳಕೆ. ಬೆಂಗಳೂರಿನ ಹೋಟೆಲ್ ಒಂದರಲ್ಲಿ ಕನ್ನಡಿಗ ಮಾದರ್ ಚೋದ್ ಬೋರ್ಡ್. ಕೋರ್ಮಂಗ್ಲಾದ ನೆಕ್ಸಸ್ ಮಾಲ್ ಸಮೀಪ ಇರುವಂತಹ ಹೋಟೆಲ್ GS ಸ್ಯೂಟ್. ಆ ಹೋಟೆಲ್ನ ಸ್ಕ್ರೀನ್ ಮೇಲೆ ಕನ್ನಡಿಗ ಮಾದರ್ ಚೋದ್ ಎಂದು ಬರಹ. ಕನ್ನಡಿಗರ ಸ್ವಾಭಿಮಾನ ಕೆಣಕಿದ ಹೋಟೆಲ್ ಡಿಸ್ಪ್ಲೇ ಬೋರ್ಡ್ ಬರಹ. ಏನೇ ಆದ್ರೂ ಇಳಿತಾ ಇಲ್ಲ ಉತ್ತರ ಭಾರತೀಯರ ಕೊಬ್ಬು ದಿಮಾಕು ಗಾಂಚಾಲಿ. ನೋಡಿ ಅಬಾಬಾಬಾಬಾಬಾ ಏನ್ ಗಾಂಚಾಲಿ ಅಂದ್ರೆ ಇವರಿಗೆ ಕರ್ನಾಟಕದಲ್ಲಿ ಬಿಸ್ನೆಸ್ ಬೇಕು, ಓಡಿಸ್ಬೇಕು. ಹಾಗಾದ್ರೆ ಡಿಸ್ಪ್ಲೇಲಿ ನಾನು ಅವಾಗ್ನೇ ಹೇಳ್ದೆ ಕನ್ನಡಿಗ ಮಾದರ್ ಚೋದ್ ಅಂತ ಹೇಳಿ ಹಾಕಿದನಲ್ಲ, ಅವನೇ ಮಾದರ್ ಚೋದ್. ಆ ಬೋರ್ಡ್ ನ ತೋರಿಸಿ, ಫಸ್ಟ್ ಆ ಹೋಟೆಲ್ ಡಿಸ್ಪ್ಲೇ ನ ತೋರಿಸಿ. ಏನ್ರಿ ಇದು? ಇವರ ಗಾಂಚಾಲಿಗೆ ಕಡಿವಾಣ ಹಾಕೋರು ಇಲ್ವಾ? ಏನಂತ ಅನ್ಕೊಂಡಿದ್ದಾರೆ ಇವರು ಅಂತ. ನಮ್ ಕರ್ನಾಟಕದಲ್ಲಿ ಇವರಿಗೆ, ನಮ್ಮ ನೆಲದಲ್ಲಿ ಇವ್ರಿಗೆ ಬಿಸ್ನೆಸ್ ಅದು ಇದು ಹಾಳು ಮೂಳು ಎಲ್ಲಾ ಬೇಕು. ನೋಡಿ ಅವ್ನ ಹೋಟೆಲ್ ಅವನಿಗೆ ಅನ್ನ ತಿಂತಿರೋದು ನಮ್ದೇ ಅನ್ನ ರೀ, ಕನ್ನಡ ಅನ್ನ. ಕರ್ನಾಟಕದಲ್ಲಿ ಅವ್ನು ಬಿಸ್ನೆಸ್ ಮಾಡ್ತಾ ಇರೋದು, ನೀರ್ ಕುಡಿತಾ ಇರೋದು ಕಾವೇರಿ ನೀರ್ ಯಾಕಂಡ್ರಿ. ಆದ್ರೂ ಇಂಥ ದಿಮಾಕಿನೋ ತಿರ್ಪೆ ಶೋಕಿ ಬೇಕಾ ಇವನಿಗೆ? ಏನು ಕನ್ನಡಿಗ ಮಾದರ್ ಚೋತ್ ಅಂತೆ. ಇಂಥವ್ರನ್ನ ಬಾಲ ಬಿಚ್ಚಕ್ಕೆ ಬಿಡ್ತಿರಲ್ಲ ನೀವು. ಫಸ್ಟ್ ನಿಮ್ಮನ್ನ ಯಾರು ರಾಷ್ಟ್ರೀಯವಾದಿಗಳಂತ, ರಾಷ್ಟ್ರೀಯತೆ ಅನ್ನೋ ಹೆಸರಲ್ಲಿ ನೀವು ಅವರಿಗೆ ಸಪೋರ್ಟ್ ಮಾಡ್ತಿದ್ರಲ್ಲ, ಫಸ್ಟ್ ನಿಮ್ಮನ್ನ ಒದ್ದು ಒಳಗೆ ಹಾಕ್ಬೇಕು. ಇಂಥವ್ರನ್ನಂತೂ ಒದ್ದು ಓಡಿಸ್ಲೇಬೇಕು. ಇವ್ರು ಬಾಲ ಕಟ್ ಮಾಡಿಲ್ಲ ಅಂದ್ರೆ ಸುಮ್ನೆ ಇರಲ್ಲ ರೀ. ಇವತ್ತೊಂದು ನಾಳೆ ಒಂದು ಇವ್ರಿಗೆ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಅನ್ಸುತ್ತೆ. ಪದೇ ಪದೇ ಇವರು ಕನ್ನಡಿಗರ ತಂಟೆಗೆ ಬರ್ತಾರಲ್ಲ. ಇವ್ರೇನ್ ಮುಂಬೈಲ ಇದಾರೆ? ಇರೋದು ಕರ್ನಾಟಕದಲ್ಲಿ, ನಮ್ಮ ನೆಲದಲ್ಲಿ ನಮಗೆ ಇಷ್ಟು ಮಾಡ್ತಾರೆ ಅಂತ ಅಂದ್ರೆ ನಮಗಿನ್ನೆಷ್ಟು ಗಾಂಚಾಲಿ ಇರ್ಬೇಕು? ನಾವು ಕನ್ನಡದವ್ರೆ ಅಲ್ವಾ? ಕೋಟಿ ಕೋಟಿ ಕನ್ನಡಿಗರಿಗೆ ಇವರು ಅವಮಾನ ಮಾಡ್ತಿದ್ದಾರೆ ಹಿಂದಿವಾಲಗಳು ಅಂತ ಅಂದ್ರೆ ನಾವು ಸುಮ್ನೆ ಇರ್ಬೇಕಾ? ಕನ್ನಡಿಗರಿಗೆ ಮಾದರ್ ಚೋದ್ ಅಂತ ಹೇಳಿ ಬೋರ್ಡ್ ಹಾಕ್ತಾನಲ್ಲ ಅವನು ಹೋಟೆಲ್ ಮುಂದೆ, ಅವನಿಗೆ ಎಷ್ಟು ಸೊಕ್ಕಿರ್ಬೇಕು ಅಂತ. ಅಂದ್ರೆ ನಾವು ಅವ್ನ್ ಬೋರ್ಡ್ ಹಾಕಿದ್ನ ನೋಡಿ ಕೈ ಕಟ್ಕೊಂಡು ಕೂತಿರ್ತೀವಿ ಅಂತ ಅವ್ನು ಅನ್ಕೊಂಡು ಹಾಕದ್ನ ರೀ. ಅವ್ನು ಬೈದಿದ್ ಯಾರಿಗೆ? ಕನ್ನಡಕ್ಕೆ. 7 ಕೋಟಿ ಕನ್ನಡಿಗರ ತಾಯಂದ್ರಿಗೆ. ಮೀನ್ಸು ನಾನು ಕನ್ನಡತಿ, ನಮ್ ತಾಯಿಗೆ ಬೈದಂಗೆ. ಕನ್ನಡ ನಮ್ ತಾಯಿನೇ ಅಲ್ವಾ? ಇಂಥವ್ರನ್ನೆಲ್ಲ ಸುಮ್ನೆ ಬಿಡ್ಬೇಕಾ? ಬೋರ್ಡ್ ಹಾಕಿದಾನೆ, ಅವಮಾನ ಮಾಡಿದಾನೆ ಅಂತ ಅಂದ್ರೆ ಅವ್ನು ಏನ್ ಅನ್ಕೊಂಡಿದ್ರೆ? ಅವನು ಅಂತಲ್ಲ, ಈ ಹಿಂದಿ ವಾಲಗಳು ಎಲ್ಲೆಲ್ಲಿ ಕೋರ್ಮಂಗ್ಲ BTM ಅಲ್ಲೆಲ್ಲ ಇದರಲ್ಲ, ಅಲ್ಲೆಲ್ಲ ಇದೇ ತರ ತಿರ್ಪೆ ಶೋಕಿನೇ ಮಾಡ್ತಾ ಇರೋದು. ಇವ್ರುಗಳಿಗೆಲ್ಲ ನಮ್ದೇ ನೆಲ, ನಮ್ದೇ ಅನ್ನ, ನಮ್ದೇ ನೀರು, ನಮ್ದೇ ಎಲ್ಲ ನಮ್ದೇ ಬೇಕು, ಕನ್ನಡದೇ ಬೇಕು. ಆದ್ರೆ ಕನ್ನಡಿಗರಿಗೆ ಬೈಯೋದ್ ಮಾತ್ರ ಇವ್ರು ಬಿಡಲ್ಲ. ಮುಚ್ಕೊಂಡು ಅವ್ರ ಊರಿಗೆ ಹೋಗ್ಬೇಕಪ್ಪ. ಇಲ್ಲ ಅಂದ್ರೆ ಇಲ್ಲಿ ಬಾಯಿ ಮುಚ್ಕೊಂಡು ಕೆಲಸ ಮಾಡ್ಕೊಂಡು ಇರ್ಬೇಕು. ಏನೋ ಸಿಗುತ್ತಲ್ಲ 4 ಕಾಸು, ಅದ್ರಲ್ಲಿ ಲೈಫ್ ಲೀಡ್ ಮಾಡ್ಬೇಕು. ಅದು ಬಿಡ್ಕೊಂಡು ಈ ತರ ತಿರ್ಪೆ ಶೋಕಿ ಮಾಡಿದ್ರೆ ಕನ್ನಡಿಗರು ಕೈ ಕೊಟ್ಕೊಂಡು ಬಾಯಿ ಮುಚ್ಕೊಂಡು ಕೂತಿದ್ದಾರೆ ಅಂತ ಅನ್ಕೊಂಡ್ರ? ಎಸ್.